ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಾನೀಗಾಗಲೇ ಕೆಇಎ ನಡೆಸುವ ಪರೀಕ್ಷೆಗಳಿಗೆ ಇತಿಹಾಸ ಮಾದರಿ ಪ್ರಶ್ನೋತ್ತರಗಳ ಸರಣಿಯನ್ನ ಪ್ರಾರಂಭ ಮಾಡಿದ್ದೀನಿ. ಕೆಎಎಸ್ ಕೂಡ ಕಾಲಾಗಿರೋದ್ರಿಂದ ಆ ಕೆಎಎಸ್ ಪತ್ರಿಕೆಯಲ್ಲೂ ಕೂಡ ಇದೇ ಮಾದರಿಯಾದಂತ ಪ್ರಶ್ನೆಗಳು ಬರ್ತವೆ. ಈಗಾಗಲೇ 4 ವಿಡಿಯೋಗಳು ಕಂಪ್ಲೀಟ್ ಆಗಿದ್ದು, ಯಾರೆಲ್ಲ ಇನ್ನೂ ನೋಡಿಲ್ಲ ಆ ಹಳೆಯ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡುವುದರ ಮುಖಾಂತರ ಇತಿಹಾಸದ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತೀರಾ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ 5ನೇ ವಿಡಿಯೋಗೆ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತಾ, ಸ್ನೇಹಿತರೆ, ಈ ತರಗತಿ ಪ್ರಾರಂಭಿಸುವ ಮುಂಚೆ ನಾನು ನಿಮ್ಗೊಂದು ಮಾಹಿತಿಯನ್ನ ನೀಡಬೇಕಾಗಿದೆ. ಏನ ಮಾಹಿತಿ ಅಂದ್ರೆ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ತಾವುಗಳ ಲಿಂಕ್ ಅನ್ನ ಬಳಸಿ ಈ ಚಾನಲ್ಗೆ ಜಾಯ್ನ್ ಆಗೋದ್ರ ಮುಖಾಂತರವಾಗಿ ಹೆಚ್ಚಿನ ಮಾಹಿತಿಯನ್ನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪಡೆಯಬಹುದು ಅಂತ ಹೇಳ್ತಾ ಮೊದಲ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ. ಏನು? ಸಂಗನಕಲ್ಲು ನೋಡಿ, ಸಂಗನಕಲ್ಲು, ಬ್ರಹ್ಮಗಿರಿ, ಹಮ್ಮಿಗೆ, ಹಿರೇಬೆಣಕಲ್ಲು, ಈ 4 ಸ್ಥಳಗಳನ್ನ ಕೊಟ್ಟು ಈ ಮೇಲಿನ ಎಷ್ಟು ನೆಲೆಯನ್ನು ಕರ್ನಾಟಕದ ಶಿಲಾಯುಗದ ನೆಲೆಗಳೆಂದು ಗುರುತಿಸಲಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 3 ಮಾತ್ರ, ಆಪ್ಷನ್ ಡಿ 4 ಮಾತ್ರ ಅಂತ ಇದೆ. ನಿಮ್ಗೆ ಗೊತ್ತಿರ್ಲಿ, ಈ ನವಶಿಲಾಯುಗವನ್ನ ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಅಕಸ್ಮಾತ್ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲಿ ಬೆಣಚು ಕಲ್ಲಿಗೆ ಬದಲಾಗಿ ಕಪ್ಪು ಕಲ್ಲು, ಗಟ್ಟಿಯಾದ ಕಪ್ಪು ಕಲ್ಲನ್ನ ಬಳಸ್ತೀವಿ. ಇಲ್ಲಿ ಈ ಹಿಂದೆ ಬಳಸುವ ಒರಟು ಕಲ್ಲುಗಳಿಗೆ, ಆಯುಧಗಳಿಗೆ ಬದಲಾಗಿ ನಯಸ್ಸಾದ ಒಳಪುಳ್ಳ ಹರಿತವಾದ ಕಲ್ಲುಗಳನ್ನ ಬಳಸ್ತೀವಿ. ಜನ ಒಂದು ಕಡೆ ವಾಸಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಕೃಷಿ ಮತ್ತು ಪಶುಪಾಲನೆ ಪ್ರಾರಂಭ ಆಗುತ್ತೆ. ತಾವು ವಾಸಿಸುವ ಗುಹೆಗಳ ಮೇಲೆ ಬೇಟೆಯಾಡುವ ಚಿತ್ರಗಳನ್ನು ಕೂಡ ರಚಿಸ್ತಾರೆ. ಈ ರೀತಿ ಹಲವು ಲಕ್ಷಣಗಳನ್ನ ನವಶಿಲಾಯುಗದಲ್ಲಿ ಕಾಣಬಹುದು. ಈ ಲಕ್ಷಣಗಳು ಕಂಡು ಬಂದ ಕರ್ನಾಟಕದ ಸ್ಥಳಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ನವಶಿಲಾಯುಗದ ಬೇಕಾದ್ರೆ ಸಪರೇಟ್ ವಿಡಿಯೋ ಮಾಡೋಣ ಡೆಪ್ತ್ ಆಗಿ. ಸೊ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೋಡ್ತಾ ಹೋಗೋಣ. ಇಲ್ಲಿ ನೀವೇ ಉತ್ತರವನ್ನ ಗುರುತಿಸಿ, ನಾನು ನಿಮಗೆ ಕ್ಲೂ ಕೊಡ್ತಾ ಹೋಗ್ತೀನಿ. ಸಂಗನಕಲ್ಲು ನೋಡಿ, ಈಗ ಯೋಚನೆ ಮಾಡ್ಬೇಕು, ನೀವು ಉತ್ತರವನ್ನು ಯೋಚನೆ ಮಾಡ್ಬೇಕು. ಸಂಗನಕಲ್ಲು ಮತ್ತು ತೆಕ್ಕಲಕೋಟೆ, ತೆಕ್ಕಲಕೋಟೆ ನೋಡಿ, ಉತ್ತರ ಯೋಚನೆ ಮಾಡಿ. ಬಳ್ಳಾರಿಲಿವೆ, ಬಳ್ಳಾರಿಯಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ನೆಕ್ಸ್ಟ್ ಹಳ್ಳೂರು, ಇಡೀ ಕರ್ನಾಟಕದ ನವಶಿಲಾಯುಗದ ಪ್ರಮುಖ ಸ್ಥಳಗಳ ಬಗ್ಗೆ ಹೇಳ್ತೀನಿ. ಹಳ್ಳೂರು ಹಾವೇರಿಯಲ್ಲಿ ಕಂಡು ಬರ್ತದೆ. ಬ್ರಹ್ಮಗಿರಿ, ಬ್ರಹ್ಮಗಿರಿ, ಬ್ರಹ್ಮಗಿರಿ ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ, ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಕುಡಿತಿನಿ, ಕುಡಿತಿನಿ ಮತ್ತು ಪಿಕ್ಲಿ ಹಾಳ್, ಪಿಕ್ಲಿ ಹಾಳ್ ರಾಯಚೂರಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ, ರಾಯಚೂರಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಉತ್ತನೂರು, ಉತ್ತನೂರು ಬಾಗಲಕೋಟೆ, ಉತ್ತನೂರು ಎಲ್ಲಿ ಕಂಡು ಬರ್ತದೆ? ಬಾಗಲಕೋಟೆ. ಹಿರೇಬೆಣಕಲ್ಲು, ಹಿರೇಬೆಣಕಲ್ಲು, ಹಿರೇಬೆಣಕಲ್ಲು ಎಲ್ಲಿ ಕಂಡು ಬರುತ್ತೆ? ಕೊಪ್ಪಳ, ಕೊಪ್ಪಳ. ಹೆಮ್ಮಿಗೆ, ಹೆಮ್ಮಿಗೆ ಮೈಸೂರು, ಮೈಸೂರು. ಸ್ನೇಹಿತರೆ, ಇದರಿಂದ ನಿಮಗೆ ಲಾಭ ಏನು? ಮುಂದಿನ ಪರೀಕ್ಷೆಯಲ್ಲಿ ಏನಾದ್ರೂ ಕರ್ನಾಟಕದ ನವಶಿಲಾಯುಗದ ತಾಣಗಳು ಮತ್ತು ಅವು ಕಂಡು ಬಂದ ಜಿಲ್ಲೆಗಳು ಅಂತ ಕೇಳಿ ಸರಿಯಾದ ಜೋಡಿ ತಪ್ಪಾದ ಜೋಡಿ ಅಂತ ಕೇಳ್ಬೋದು. ಈವನ್ ನಾನು ಬರೆದಿರ್ತಕ್ಕಂಥ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲೂ ಕೂಡ ಈ ಜಿಲ್ಲೆಗಳ ಬಗ್ಗೆ ನಾನು ಮೆನ್ಷನ್ ಮಾಡಿಲ್ಲ. ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಮುಖ್ಯ ಸ್ನೇಹಿತರೆ. ಬಿಕಾಸ್ ಆಫ್ ಕೆಇಎ ಈ ಮಾದರಿಯಲ್ಲೇ ಪ್ರಶ್ನೆ ಕೇಳ್ತಾರೆ. ನನಕ್ಕೆ ಪ್ರಶ್ನೆ ಕೇವಲ ಪ್ರಶ್ನೆಗೆ ಉತ್ತರ ಮಾತ್ರ ಹೇಳ್ತಾ ಇಲ್ಲ, ಮತ್ತೆ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಅಷ್ಟೇ ಹೇಳ್ತಾ ಇಲ್ಲ, ಪುಸ್ತಕಕ್ಕಿಂತಲೂ ಹೆಚ್ಚು ಮಾಹಿತಿಯನ್ನ ಸಂಗ್ರಹಿಸಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಪುಸ್ತಕವನ್ನು ಓದಿ ಜೊತೆಗೆ ಯೂಟ್ಯೂಬ್ ಅನ್ನು ನೋಡಿದಾಗ ಹೆಚ್ಚಿನ ಮಾಹಿತಿ ಬಂದು ಇತಿಹಾಸದ ಒಂದೂ ಪ್ರಶ್ನೆಗಳನ್ನ ಬಿಡದಂತೆ ನೀವು ಉತ್ತರ ಬರೀಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಸಂಗನಕಲ್ಲು, ತೆಕ್ಕಲಕೋಟೆ, ಬಳ್ಳಾರಿ ಅಂತ ಹೇಳಿದೆ. ಅಂದ್ಮೇಲೆ ಸಂಗನಕಲ್ಲು ನಮ್ಗೆ ಎಲ್ಲಿದೆ? ಸೊ ಎಲ್ಲಿದೆ? ಬಳ್ಳಾರಿಲಿದೆ. ಇದೊಂದು ಕರೆಕ್ಟ್ ಆಗಿದೆ, ಬಳ್ಳಾರಿ ಕರ್ನಾಟಕದಲ್ಲಿ ಇರೋದ್ರಿಂದ. ನೆಕ್ಸ್ಟ್ ಹಳ್ಳೂರು ಹಾವೇರಿ ಇದೆ, ಹಳ್ಳೂರು ಆಪ್ಷನ್ ಆಗಿಲ್ಲ. ಬ್ರಹ್ಮಗಿರಿ ಚಿತ್ರದುರ್ಗ, ಹಾಗಾದ್ರೆ ಬ್ರಹ್ಮಗಿರಿ ಚಿತ್ರದುರ್ಗದಲ್ಲಿದೆ ಅಂದ್ರೆ 2 ಹೇಳಿಕೆ ಸರಿ ಆಯ್ತು. ಹಾಗಾದ್ರೆ ಒಂದೇದು ಹೋಯ್ತು, ಒಂದೇ ರಾಂಗು, ಯಾಕಂದ್ರೆ ಈಗ 2 ಸರಿ. ನೆಕ್ಸ್ಟ್ ಕುಡಿತಿನಿ ಪಿಕ್ಲಿಹಾಳ್ ರಾಯಚೂರು, ಇದೇನ್ ನಮ್ಮ ಆಪ್ಷನ್ ಆಗಿಲ್ಲ,
ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತ ಎಕ್ಸ್ಟ್ರಾ ಪ್ಲೇಸಸ್ ಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಕಾರ್ಯ ಮೆಚ್ಚುಗೆ ಆಗಿದ್ರೆ ಈ ವಿಡಿಯೋವನ್ನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ತಲುಪ್ಲಿ. ನೀವು ಈ ರೀತಿ ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪಿದ್ರೆ ನನಗೂ ಖುಷಿಯಾಗಿ ಇನ್ನೂ ಇನ್ಸ್ಪೈರ್ ಆಗಿ ಹೆಚ್ಚು ವಿಡಿಯೋಗಳನ್ನ ಮಾಡ್ತೀನಿ. ಹೆಮ್ಮಿಗೆ ಮೈಸೂರು, ಹಾಗಾದ್ರೆ ಹೆಮ್ಮಿಗೆ ಮೈಸೂರಲ್ಲೈತೆ, ಎಮ್ಮಿಗೆ ಮೈಸೂರಲ್ಲೈತೆ 3 ಸರಿ, ಹಂಗಾರೆ 2 ಆಯ್ತು. 2 ಬಿ ಆಪ್ಷನ್ ರಾಂಗು ನಮ್ಗೆ. ಉತ್ತನೂರು ಬಾಗಲಕೋಟೆ, ಉತ್ನೂರು ಆಪ್ಷನ್ ಆಗಿಲ್ಲ. ಹಿರೇಬೆಣಕಲ್ಲು ಕೊಪ್ಪಳ, ಹಾಗಾದ್ರೆ ಕೊಪ್ಪಳನು ಕರ್ನಾಟಕದಲ್ಲಿದೆ. ಸೊ ದೇರ್ ಫೋರ್ 4 ಸರಿಯಾಗಿದೆ. ಹಾಗಾದ್ರೆ 3 ಹೋಯ್ತು. ಸರಿಯಾದಂತ ಉತ್ತರ ಮೇಲಿನ 4. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ನಂದೇ ಪುಸ್ತಕ ನೀವು ಓದ್ತಾ ಇದ್ರೆ ಈ ಡಿಸ್ಟಿಕ್ ಗಳನ್ನ ಒಂದ್ ಕಡೆ ಬರ್ಕೊಬಿಡ್ರಿ. ಮೊದಲನೇ ಚಾಪ್ಟರ್ ಅಲ್ಲಿ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ಸ್ಥಳಗಳು ಬಂದಿವೆ ಅಂತ ದಯಮಾಡಿ ವಿಡಿಯೋ ಫಾಸ್ ಮಾಡಿ ಬರ್ಕಳಿಯಪ್ಪ. ಸೀರಿಯಸ್ ಆಗಿ ಓದ್ತಕ್ಕಂತ ಹುಡುಗರು ಬರ್ಕಳಿ. ಯಾಕಂದ್ರೆ ಇದು ನನ್ ಬುಕ್ ಅಲ್ಲಿ ಕೂಡ ಇಲ್ಲ ಅಪ್ಡೇಟೆಡ್ ಮಾಹಿತಿ, ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ಪ್ಲೇಸ್ ಬರ್ತವೆ ಅಂತ. ಈ ಎಲ್ಲಾ ಪ್ಲೇಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಒಂದು ಕಮೆಂಟ್ ಮಾಡಿ. ಸರ್ ಎಸ್, ಈ ಸ್ಥಳಗಳಲ್ಲಿ ಏನೇನ್ ಸಿಕ್ಕಿದೆ, ಈ ಸಂಗನಕಲ್ಲು, ತೆಕ್ಕಲಕೋಟೆ, ಅಳ್ಳೂರು, ಬ್ರಹ್ಮಗಿರಿ, ಕುಡಿತಿನಿ, ಪಿಕ್ಲೆಯಾಳ್, ಎಮ್ಮಿಗೆ, ಹಿರೇಬೆಣಕಲ್, ಉತ್ನೂರು ವಿಶೇಷ ಮಾಹಿತಿಗಳು ಏನಾದ್ರೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದ್ರೆ ಹೇಳಿ ಸರ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಅದರ ವಿಶೇಷ ಮಾಹಿತಿಯನ್ನ ಸಂಗ್ರಹಿಸಿ ನಾನು ನಿಮ್ಗೆ ಮುಂದಿನ ಸಂದರ್ಭಗಳಲ್ಲಿ ವಿಡಿಯೋ ಮಾಡ್ಕೊಡ್ತೀನಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಸಿಂಧೂ ನದಿ ನಾಗರಿಕತೆ ಜನರಿಗೆ ಯಾವ ಲೋಹಗಳ ಅರಿವಿತ್ತು ಅಂತ ಕೇಳಿದ್ದಾರೆ. ಅಂದ್ರೆ ಯಾವುದು ಗೊತ್ತಿತ್ತು, ಹೆಚ್ಚಾಗಿ ಚೆನ್ನಾಗಿ ಗೊತ್ತಿತ್ತು ಅಂತ. ಆಪ್ಷನ್ ಎ ತಾಮ್ರ, ಕಂಚು, ಬೆಳ್ಳಿ, ಚಿನ್ನ, ಆದ್ರೆ ಕಬ್ಬಿಣ ಗೊತ್ತಿಲ್ಲ. ಆಪ್ಷನ್ ಬಿ ತಾಮ್ರ, ಬೆಳ್ಳಿ, ಕಬ್ಬಿಣ, ಆದ್ರೆ ಕಂಚು ಗೊತ್ತಿಲ್ಲ. ಆಪ್ಷನ್ ಸಿ ತಾಮ್ರ, ಚಿನ್ನ, ಕಬ್ಬಿಣ, ಆದ್ರೆ ಬೆಳ್ಳಿ ಗೊತ್ತಿಲ್ಲ. ಆಪ್ಷನ್ ಡಿ ತಾಮ್ರ, ಬೆಳ್ಳಿ, ಕಬ್ಬಿಣ, ಆದ್ರೆ ಚಿನ್ನ ಗೊತ್ತಿಲ್ಲ. ಈ ತರ 4 ಆಪ್ಷನ್ ಇವೆ ಸ್ನೇಹಿತರೆ. ಇದಕ್ಕೆ 1 ಪಾಯಿಂಟ್ ಗೊತ್ತಿದ್ರೆ ಸಾಕು, ಈಸಿಯಾಗಿ ಉತ್ತರ ಬರೀಬಹುದು. ಯಾರು ಹೊಸದಾಗಿ ಈ ಚಾಪ್ಟರ್ ನ ಆರಂಭ ಮಾಡಿದ್ದೀರಾ ಅವ್ರು ಕೇಳಿಸ್ಕೊಬಿಡಿ. ಸಿಂಧೂ ನಾಗರಿಕತೆ ಜನರಿಗೆ ಯಾವ್ಯಾವ ಕಬ್ಬಿಣ, ಯಾವ್ಯಾವ ಲೋಹಗಳು ಗೊತ್ತಿತ್ತು ಅಂದ್ರೆ, ಗೊತ್ತಿತ್ತು ಅನ್ನೋದ್ಕಿಂತ ಗೊತ್ತಿಲ್ಲದ ಲೋಹ ಯಾವುದು ಅಂದ್ರೆ ಕಬ್ಬಿಣ. ಅವರಿಗೆ ಗೊತ್ತಿಲ್ಲದ ಲೋಹ ಕಬ್ಬಿಣ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತ ಅಂಶ, ಇವರಿಗೆ ವಿಶೇಷ ಮಾಹಿತಿ ಒಂದು ಹೇಳ್ತೀನಿ ನೋಡ್ರಿ. ಗಾಜಿನ ಬಗ್ಗೆಯೂ ಕೂಡ ಅರಿವಿರ್ಲಿಲ್ಲ. ಅವ್ರಿಗೆ ಗ್ಲಾಸ್ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ಕಬ್ಬಿಣ ಜೊತೆ ಗ್ಲಾಸು ಗೊತ್ತಿರಲಿಲ್ಲ. ಹಾಗಾದ್ರೆ ಈಗ ಗೊತ್ತಿದ್ದ ಲೋಹ ಯಾವುದು ಅಂತ ಕೇಳಿದರೆ ಆಪ್ಷನ್ ಎಲ್ ಕಬ್ಬಿಣ ಗೊತ್ತಿಲ್ಲ ಅಂತ ಹೇಳಿದ್ರೆ ರೈಟ್ ಆದ್ರೂ ಆಗ್ಬೋದು. ಬಟ್ ಬಿ ನೋಡೋಣ. ತಾಮ್ರ, ಬೆಳ್ಳಿ, ಕಬ್ಬಿಣ ನೋಡಿ, ಅವ್ರಿಗೆ ತಾಮ್ರ, ಬೆಳ್ಳಿ, ಕಬ್ಬಿಣ ಗೊತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಬಿ ರಾಂಗ್, ಯಾಕಂದ್ರೆ ಅವ್ರಿಗೆ ಕಬ್ಬಿಣ ಗೊತ್ತಿಲ್ಲ. ಸಿ ಒಳಗೂ ಕೂಡ ಕಬ್ಬಿಣ ಇದೆ ಗೊತ್ತು ಅಂತ ಗೊತ್ತಿಲ್ಲ, ಸಿ ರಾಂಗ್. ಡಿ ಒಳಗೂ ಕಬ್ಬಿಣ ಇದೆ ಗೊತ್ತು ಅಂತ, ಹಾಗಾಗಿ ಡಿ ಆಲ್ಸೋ ರಾಂಗ್. ಸರಿಯಾದಂತ ಉತ್ತರ ಎ ತಾಮ್ರ ಗೊತ್ತು, ಕಂಚು ಗೊತ್ತು, ಬೆಳ್ಳಿ ಗೊತ್ತು, ಚಿನ್ನ ಗೊತ್ತು. ನೋಡಿ, ಇದನ್ನ ಕಂಚಿನ ಯುಗದ ನಾಗರಿಕತೆ ಅಂತಾನೆ ಕರಿತೀವಿ. ತಾಮ್ರದ ಕೊಡಲಿ ಸಿಕ್ಕಿರ್ತಕ್ಕಂಥದ್ನ ನೋಡ್ತೀವಿ. ಕಂಚಿನ ನರ್ತಕಿಯ ವಿಗ್ರಹ ಮಹೆಂಜಾದಾರೋದಲ್ಲಿ ದೊರೆತಿದೆ. ತಾಮ್ರದ ಕೊಡಲಿ ಹರಪ್ಪಾದಲ್ಲಿ ದೊರೆತಿದೆ. ಹರಿಯಾಣದ ಕುನಾಲ್ಪುರದಲ್ಲಿ ಬೆಳ್ಳಿಯ ಕಿರೀಟ ಕಂಡು ಬಂದಿದೆ. ಇವರ ಕಾಲದಲ್ಲಿ ಹಲವು ಚಿನ್ನದ ಆಭರಣಗಳು ವಿವಿಧ ಸ್ಥಳಗಳಲ್ಲಿ ಕಂಡು ಬಂದಿವೆ. ಆದರೆ ಇವರಿಗೆ ಕಬ್ಬಿಣದ ಬಗ್ಗೆ ಮಾಹಿತಿ ಇಲ್ಲ. ಕಂಚಿನ ನರ್ತಕಿಯ ವಿಗ್ರಹ ಮೆಂಜದವರದಲ್ಲಿದೆ, ತಾಮ್ರದ ಕೊಡಲಿ ಹರಪ್ಪದಲ್ಲಿದೆ, ಹರಿಯಾಣದ ಕುನಾಲ್ಪುರದಲ್ಲಿ ಬೆಳ್ಳಿಯ ಕಿರೀಟ ಕಂಡು ಬಂದಿದೆ, ಚಿನ್ನದ ಆಭರಣಗಳು ವಿವಿಧ ಸ್ಥಳಗಳಲ್ಲಿ ಕಂಡು ಬಂದಿದೆ. ಇವ್ರಿಗೆ ಕಬ್ಬಿಣ ಗೊತ್ತಿಲ್ಲ. ರೈಟ್ ಆನ್ಸರ್ ಇಸ್ ತಾಮ್ರ, ಕಂಚು, ಬೆಳ್ಳಿ, ಚಿನ್ನ, ಆದ್ರೆ ಕಬ್ಬಿಣ ಗೊತ್ತಿಲ್ಲ. ನೆಕ್ಸ್ಟ್ ಸ್ನೇಹಿತರೆ, ತುಂಬಾ ಯೂಸ್ಫುಲ್ ವಿಡಿಯೋ. ಸೀರಿಯಸ್ ಆಗಿರೋರು ಕಂಟಿನ್ಯೂ ಒಂಚೂರು ಸ್ಕಿಪ್ ಮಾಡ್ದಂಗ್ ನೋಡಿ. ಎ ಎಂಬ ಹೇಳಿಕೆಯನ್ನು ಆರ್ ಎಂಬ ಕಾರಣವು ಸಮರ್ಥಿಸಲು ಯತ್ನಿಸಿದೆ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ ಎಂಬುದನ್ನ ಸೂಚಿಸಿರಿ. ಇಂಥ ಪ್ರಶ್ನೆಗಳಲ್ಲಿ ಇಟ್ಟಲ್ಲಿ ನಮಗೆ ತಲೆ ಕೆಡಿಸೋದು. ಸೊ ಹಾಗಾಗಿ ಇಲ್ಲಿ ನೋಡಿ, ಆಪ್ಷನ್ ಎ ಏನಿದೆ ನೋಡೋಣ. ಹರಪ್ಪನ್ ಲಿಪಿಯನ್ನು ಇನ್ನೂ ಯಶಸ್ವಿಯಾಗಿ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಹರಪ್ಪ ಲಿಪಿ ಇದುವರೆಗೂ ಅರ್ಥ ಆಗಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಎ. ಆರ್ ನೋಡಿ, ಆ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಫಸ್ಟ್ ಎ ಸರಿನಾ ಆರ್ ಸರಿನಾ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಓದಿಲ್ದೆ ಪ್ರಶ್ನೆ ಉತ್ತರ ಬರೆಯಕ್ಕೆ ಆಗಲ್ಲ. ಸರ್ ಏನಾರ ಟೆಕ್ನಿಕ್ ಹೇಳ್ಕೊಡಿ. ಈಗ ನಾವು ಸಾಕಷ್ಟು ಸಲ ನೋಡ್ತೀವಿ, ಏನನ್ನು ಓದದೆ ಪರೀಕ್ಷೆಯನ್ನು ಅಟೆಂಡ್ ಮಾಡುವುದು ಹೇಗೆ 1 ಲಕ್ಷ 2 ಲಕ್ಷ ವಿಡಿಯೋ ಓಡುತ್ತೆ. ನಾನು ಅಬ್ಸರ್ವ್ ಮಾಡಿದೆ, ಯಾವ್ದೋ ಒಂದು ವಿಡಿಯೋ ನೋಡಿದೆ ಮೊನ್ನೆ, ಯೂಟ್ಯೂಬ್ ಅಲ್ಲಿ ಪ್ರಮೋಟ್ ಮಾಡ್ತೀವಿ. ಏನನ್ನು ಓದದೆ ಪರೀಕ್ಷೆಯನ್ನು ಅಟೆಂಡ್ ಮಾಡುವುದು ಹೇಗೆ 1 ಲಕ್ಷ 2 ಲಕ್ಷ ಹುಡುಗರು ನೋಡಿದೀರಾ. ನಾವ್ ಇಷ್ಟು ಕಷ್ಟಪಟ್ಟು ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವೇ ಅಬ್ಸರ್ವ್ ಮಾಡ್ರಿ ಎಷ್ಟು ಚೆಂದ ನೋಡ್ತೀರಾ ಅಂತ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಓದಿದ್ರಷ್ಟೇ ನೀವು ಉತ್ತರ ಬರೆಯಕ್ಕಾಗತ್ತೆ. ನೋಡಿ, ಹರಪ್ಪನ್ ಲಿಪಿಯನ್ನ ಇನ್ನೂ ಯಶಸ್ವಿಯಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲ.
100% ಕರೆಕ್ಟ್. ಯಾಕಂದ್ರೆ ಹರಪ್ಪ ಲಿಪಿನ ನಾವು ಓದಿಲ್ಲ, ಅಂದ್ರೆ ಅರ್ಥ ಆಗಿಲ್ಲ, ಓದಿರೋ ಅರ್ಥ ಆಗಿಲ್ಲ. ಇದು ಸರಿಯಾಗಿದೆ, ಎ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆರ್, ಆ ಲಿಪಿಯನ್ನ ಬಲದಿಂದ ಎಡಕ್ಕೆ ಬರೆಯಲಾಗಿದೆ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಏನೂ ಸರಿ, ಆರೂ ಸರಿ, ಓದಿರೋ ಹುಡುಗರಿಗೆ ಗೊತ್ತು. ಇಲ್ಲಿ ನೋಡ್ರಿ, ಈಗ ಹಾಗಾದ್ರೆ ಎ ಸರಿ ಆರ್ ಸರಿ ಇನ್ನ ಸ್ಟೇಟ್ಮೆಂಟ್ ಎಷ್ಟವೆ? ಮೊದ್ಲೆರಡೆ, ಸಿ ಹೋಯ್ತು, ಡಿ ಹೋಯ್ತು, ಇಲ್ಲಿ ಹೊರಟೋಯ್ತು 50-50. ಈಗ ನಮಗೆ ಚಾಲೆಂಜ್ ಏನು? ಎ ಮತ್ತು ಆರ್ ಗಳು ಎರಡೂ ಸರಿ, ಆರ್ ಎಂಬುದು ಎ ಯ ಕಾರಣವಾಗಿದೆ. ಎ ಮತ್ತು ಆರು ಎರಡೂ ಸರಿ, ಆದರೆ ಆರ್ ಎಂಬುದು ಎ ಯ ಸರಿಯಾದ ಕಾರಣವಲ್ಲ ಅಂತ. ಇದು ನಮಗಿರೋದು ಪಕ್ಕಾ ಟಾಸ್ಕ್. ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ತುಂಬಾ ಕಷ್ಟ ಇದೆ ನೋಡಿ. ಹರಪ್ಪಿ ಲಿಪಿಯನ್ನ ಹರಪ್ಪಿ ಲಿಪಿ ಅರ್ಥ ಆಗಿಲ್ಲ, ರೈಟ್. ಆ ಲಿಪಿಯನ್ನ ಬಲದಿಂದ ಎಡಕ್ಕೆ ಬರೆಯಲಾಗಿದೆ, ರೈಟ್. ಬಟ್ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಅರಬಿಯನ್ ಲಿಪಿನೂ ಕೂಡ ಬಲದಿಂದ ಎಡಕ್ಕೆ ಬರ್ದಿರೋದು, ಬಲದಿಂದ ಎಡಕ್ಕೆ ಬರೆಯೋದು. ಈ ಲಿಪಿಯನ್ನು ನಮ್ಗೆ ಅರ್ಥ ಆಗಿಲ್ಲ, ಅರಬಿ ಲಿಪಿನ ಓದಲ್ವಾ? ಅರಮಿಕ್ ಲಿಪಿ ಬಲದಿಂದ ಎಡಕ್ಕೆ ಬರೆಯಲಾಗಿದೆ, ಅದನ್ನ ನಾವು ಓದಲ್ವಾ? ನಾವು ಓದ್ತೀವಿ ತಾನೆ. ಇಲ್ಲಿ ಬಲದಿಂದ ಎಡಕ್ಕೆ ಬರ್ದಿರೋದು ಮ್ಯಾಟ್ರ್ ಅಲ್ಲ, ಆ ಚಿತ್ರಲಿಪಿ ಅದ್ ನಮ್ಗೆ ಅರ್ಥ ಆಗಿಲ್ಲ, ಅಥವಾ ಅದು ಇನ್ಯಾವುದೋ ಇನ್ನೊಂದು ಬೇರೆ ಭಾಷೆಯಲ್ಲಿಲ್ಲ, ಹಂಗಾಗದ್ ನಮ್ಗೆ ಅರ್ಥ ಆಗಿಲ್ಲ, ಅಥವಾ ನಾ ಅರ್ಥೈಸ್ಕೊಳ್ಳೋಷ್ಟು ಇನ್ನೂ ಸಾಧ್ಯ ಆಗಿಲ್ಲ, ಪ್ರಯತ್ನಗಳು ನಡೀತಾವೆ. ಬಲದಿಂದ ಎಡಕ್ಕೆ ಬರ್ದಿರೋದ್ ರೀಸನ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಬಲದಿಂದ ಎಡಕ್ಕೆ ಬರೆದಿರುವುದು ರೀಸನ್ ಅಲ್ಲ, ಅದನ್ನ ಓದಕ್ಕೆ ನಮ್ಗೆ ಇನ್ನೂ ಅರ್ಥ ಮಾಡ್ಕೊಳಕ್ ಆಗದೆ ಇರೋದು ರೀಸನ್. ಅರ್ಥ ಆಯ್ತಾ? ಹಾಗಾಗಿ ಎ ಮತ್ತು ಆರ್ ಗಳು ಎರಡೂ ಸರಿ, ಆರ್ ಎಂಬುದು ಎ ಯ ಸರಿಯಾದ ಕಾರಣವಲ್ಲ. ಬಲದಿಂದ ಎಡಕ್ಕೆ ಬರ್ದಿದ್ದಾರೆ ಅನ್ನೋ ಕಾರಣಕ್ಕದು ನಮ್ಗೆ ಅರ್ಥ ಆಗಿಲ್ಲ ಅನ್ನೋದಲ್ಲ, ಅದನ್ನು ಓದಕ್ಕಾಗಿಲ್ಲ. ಹಾಗಾಗಿ ರೈಟ್ ಆನ್ಸರ್ ಈಸ್ ಬಿ. ನನ್ನ ವಿವರಣೆ ನಿಮ್ಗೆ ಇಷ್ಟ ಅನ್ನಿಸ್ತಾ ಅಥವಾ ಕರೆಕ್ಟ್ ಆಗಿ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದ್ಸಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ಕ್ವಶನ್ ನ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ನೋಡಿ, ಹರಪ್ಪ, ಸರ್ ಜಾನ್ ಮಾರ್ಷಲ್ ಪತ್ತೆಸ್ತಾರೆ ಅಂತ ಕೊಟ್ಟಿದ್ದಾರೆ. ತಪ್ಪಾಗಿರೋದು ಯಾವುದು ಅಂತ, ಹೊಂದಾಣಿಕೆ ಇರುವುದು, ಹೊಂದಾಣಿಕೆ ಇರುವುದು ಸರಿಯಾಗಿರೋದು ಯಾವುದು ಜೋಡಿ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸರಿಯಾದ ಜೋಡಿ. ನೀವೇ ನೋಡ್ರಿ, ಹರಪ್ಪನ್ ಪತ್ತೆಸ್ತಾರೆ ಅಪ್ಪ ಓದ್ದೆ ಯಾರು ಬರೆಯಕ್ಕಾಗಲಿ, ಅದಕ್ಕೆ ಮಾತ್ರ ಟ್ರಿಕ್ ಇಲ್ಲ. ಓದಿರೋದ್ ನೆನಪಿಸ್ಕೊಳಕ್ ಬೇಕಾದ್ರೆ ಟ್ರಿಕ್ ಹೇಳ್ಬಹುದು, ಓದ್ದೆ ಬರಿತೀನಿ ಅಂದ್ರೆ ಅದು ಟ್ರಿಕ್ಕೇ ಇಲ್ಲ. ಯಾಕಂದ್ರೆ ಸರ್ ಜಾನ್ ಮಾರ್ಷಲ್ ಪತ್ತೆ ಹಚ್ಚಿದ್ದು ಈಜು ಕೊಳವನ್ನ, ಇದು ಈತ ಹರಪ್ಪವನ್ನ ಪತ್ತೆ ಹಚ್ಚಿದ್ದು ದಯಾರಾಮ್ ಸಹಾನಿ. ಹಾಗಾಗಿ ಈ ಜೋಡಿ ತಪ್ಪು, ನಮಗ್ ಸರಿಯಾಗಿರೋದ್ ಬೇಕು. ಒಂದೇದು ಆನ್ಸರ್ ಅಲ್ಲ, ಹೊರಟೋಯ್ತು, ಬಿಟ್ಬಿಡಿದು. ಉಪನಿಷತ್ತುಗಳು ಮ್ಯಾಕ್ಸ್ ಮುಲ್ಲರ್ ನೋಡಿ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ದು ಮೊದಲ ಬಾರಿಗೆ ಜರ್ಮನಿಯ ಸ್ಕೂಪನ್ ಆರ್ನರ್. ಮ್ಯಾಕ್ಸ್ ಮುಲ್ಲರ್ ಅಲ್ಲ, ಸ್ಕೂಪನ್ ಆರ್ನರ್, ಜರ್ಮನಿಯ ಸ್ಕೂಪನ್ ಆರ್ನರ್. ಹಾಗಾಗಿ ಉಪನಿಷತ್ತುಗಳು ಕೂಡ ತಪ್ಪು. ಬಹಳ ಜನ ಬೇಕಾದ್ರೆ ಮ್ಯಾಕ್ಸ್ ಮುಲ್ಲರ್ ಅಂತಾನೆ ಹಾಕ್ಬಿಡ್ತೀರಾ, ತಪ್ಪು. ಮತ್ತಿಲ್ಲಿ ನಿಮ್ಗೆ ಗೊತ್ತು ಡಿ, ಈಗ ಇಂಗ್ಲಿಷ್ ಮಾಧ್ಯಮ ಶಾಲೆ ಮೆಕಾಲೆ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ. ಆರ್ಯ ಸಮಾಜ ರಾಮಕೃಷ್ಣ ಪರಮಹಂಸರಲ್ಲ, ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಒಂದ್ ಜೋಡಿ ಸಾಮಾಜಿಕ ಸುಧಾರಣೆಯಲ್ಲಿ. ಆರ್ಯ ಸಮಾಜ ಯಾರು? ವೇದಗಳಿಗೆ ಹಿಂತಿರುಗಿ ದಯಾನಂದ ಸರಸ್ವತಿ. ಹಾಗಾಗಿ ಈ ಜೋಡಿನೂ ತಪ್ಪು. ಹಾಗಾದ್ರೆ ಸರಿಯಾದ ಜೋಡಿ ಯಾವುದು? ಇಂಗ್ಲಿಷ್ ಮಾಧ್ಯಮ ಲಾರ್ಡ್ ಮೆಕಾಲೆ. ಲಾರ್ಡ್ ಮೆಕಾಲೆಯ ಶಿಫಾರಸ್ಸಿನ ಮೇರೆಗೆ 1835ರಲ್ಲಿ ವಿಲಿಯಂ ಬೆಂಟಿಕ್ ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯಿಸ್ತಾನೆ. ಇಂಗ್ಲಿಷ್ ಮಾಧ್ಯಮ ಮೆಕಾಲೆ. ಸೊ ಸರಿಯಾದ ಹೊಂದಾಣಿಕೆ ಇರುವುದು ಇಂಗ್ಲಿಷ್ ಮಾಧ್ಯಮ ಮೆಕಾಲೆ. ಸೊ ಇದನ್ನೇ ಬೇಕಾದ್ರೆ ಹೆಂಗ್ ಕೇಳಬಹುದು? ಸರಿಯಾದ ಹೊಂದಾಣಿಕೆಗಳು ಯಾವ್ಯಾವು? ಹರಪ್ಪ ದಯಾರಾಮ್ ಸಹಾನಿ, ಉಪನಿಷತ್ತು ಸ್ಕೂಪನ್ ಆರ್ನರ್, ಇಂಗ್ಲಿಷ್ ಮಾಧ್ಯಮ ಮೆಕಾಲೆ, ಆರ್ಯ ಸಮಾಜ ದಯಾನಂದ್ ಸರಸ್ವತಿ. ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ಸರಿ, ಮೂರು ಹೇಳಿಕೆ ಸರಿ, ಮೇಲಿನ ಎಲ್ಲವೂ ಸರಿ. ಈ ತರನು ಪ್ರಶ್ನೆ ಬರ್ಬೋದು. ಹಾಗಾಗಿ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಬೇಕಾದ್ರೆ ಉತ್ತರವನ್ನ ಹುಡುಕುವುದರ ಜೊತೆಗೆ ತಪ್ಪುಗಳು ಕೂಡ ಯಾಕೆ ತಪ್ಪುಗಳಾಗಿವೆ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡಿದ್ರೆ 100%. ಇನ್ನ ಕಡಿಮೆ ಅವಧಿ VAO ಯಾರ ಬಳಿಗೆ ಹೇಳ್ತಾರೆ 55 ದಿವಸ ಹೇಗ್ ಓದ್ಬೇಕು ಸರ್ ಅಂತ ಈಗ ಕೇಳ್ತಾವ್ರೆ. 5-6 ವರ್ಷದಿಂದ ಆ ಕಾಲಾಗುತ್ತೆ ಓದಿದ್ರೆ ಹೇಗ್ ಓದ್ಬೇಕು ಅಂತ. ಬಟ್ ಏನು ಮಾಡಕ್ಕಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವ್ ಇರೋದ್ರಿಂದ ಒಂದು ಸಜೆಷನ್ ನಾನು ನಿಮಗೆ ಕೊಡ್ತೀನಿ. ಏನದು ಅಂದ್ರೆ, ಓದೋದ್ಕಿಂತ ಹೆಚ್ಚಾಗಿ ಈಗಾಗಲೇ ಓದಿರ್ತಕ್ಕಂಥವ್ರು, ಏನು ಓದಿಲ್ದವ್ರಿಗೆ ಏನ್ ಸಜೆಷನ್ ಕೊಡೋದು ನನ್ನ ಕೈಲಾಗಲ್ಲ. ಈಗಾಗಲೇ ಓದಿದೀವಿ ಸರ್, ಇನ್ನು ಮನನ ಆಗಬೇಕು ಅಂತಕ್ಕಂಥವ್ರು ಕ್ವಶನ್ ಪೇಪರ್ಗಳನ್ನ ಹೆಚ್ಚು ಬಿಡಿಸಿ ಈ ರೀತಿ ಸುತ್ತಮುತ್ತ ವಿಚಾರಗಳನ್ನ ಸಂಗ್ರಹಿಸಿ ನಿಮ್ಗೆ ತುಂಬಾ ಚೆನ್ನಾಗಿ ರಿವಿಷನ್ ಆಗುತ್ತೆ. ನೆಕ್ಸ್ಟ್, ವೇದೋತ್ತರ ಕಾಲದಲ್ಲಿ ದೇವತೆಗಳ ಅನುಕ್ರಮ ಅವರ ಪ್ರಾಮುಖ್ಯತೆಗೆ ಅನುಗುಣವಾಗಿ ಬರೀರಿ ಅಂತ ಕೇಳವ್ರೆ. ಅಂದ್ರೆ ನೋಡಿ, ಯಾವಾಗಲೂ ಕಾಲಾನುಕ್ರಮ ಕೇಳ್ತಾ ಇದ್ರು ನೋಡಿ. ಈ ತರ ಪ್ರಶ್ನೆಗಳು ಇವತ್ತು KL ಕೇಳ್ತಾರೆ ಅಂತ ನಾನ್ ಗೆಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? KL ಈ ತರ ಪ್ರಶ್ನೆ ಕೇಳ್ಬಹುದು ಅಂತ ನಾನ್ ಗೆಸ್ ಮಾಡ್ತಾ ಇದ್ದೀನಿ. ಇಫ್ ಇಟ್ ಈಸ್ ರೈಟ್ ಆದ್ರೆ ನನ್ನ ಕಾರ್ಯವನ್ನ ಬೆಂಬಲಿಸಿ, ತಪ್ಪಾದ್ರೆ ಸಜೆಷನ್ ಕೊಡಿ. ಯಾಕಂದ್ರೆ
ಕಾಲಾನುಕ್ರಮ ಬಿಟ್ಟು ಯಾವ್ದೋ ಇಂಪಾರ್ಟೆನ್ಸ್ ಆಧಾರದ ಮೇಲೆ ಇನ್ ಕೇಳುವ ಸಾಧ್ಯತೆ ಇರ್ತದೆ. ನಾವು ಪುಸ್ತಕದ ಕಾಮನ್ ಆಗಿ ಇದನ್ನೆಲ್ಲ ಏನು ನಾವು ಇದನ್ನ ಬರೆಯಕೋಲ್ಲ, ಯಾವ್ದಾವ್ದು ದೊಡ್ಡದು ಚಿಕ್ಕದು ಅಂತ ರೇರ್ಲಿ ನಾವು ಬರೆಯೋದು. ಬಟ್ ಹಿಂಗ್ ಕೇಳಿದಾಗ ಏನ್ ಮಾಡೋದು ನೋಡಿ, ವೇದೋತ್ತರ ಕಾಲ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ವೇದಗಳ ಕಾಲವನ್ನ ಪೂರ್ವ ವೇದಗಳ ಕಾಲ, ಉತ್ತರ ವೇದಗಳ ಕಾಲ ಅಂತ ಎರಡು ಭಾಗ ಮಾಡಿದೀವಿ. ಉತ್ತರ ವೇದಗಳ ಕಾಲ ಅಂತ ಎರಡು ಭಾಗ ಮಾಡಿದೀವಿ. ಪೂರ್ವ ವೇದಗಳ ಕಾಲ, ಉತ್ತರ ವೇದಗಳ ಕಾಲ ಅಂತ. ಪೂರ್ವ ವೇದದಲ್ಲಿ ನಿಮಗೆ ಗೊತ್ತು, ಇಂದ್ರ, ಅಗ್ನಿ, ವರುಣ, ಸೋಮ, ಈ 4 ಪ್ರಮುಖ ದೇವತೆಗಳಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇಂದ್ರ, ಅಗ್ನಿ, ವರುಣ, ಸೋಮ. ಏನನ್ನ ಪೂರ್ವ ವೇದ ಅಥವಾ ಋಗ್ವೇದಗಳ ಕಾಲದ ದೇವರುಗಳನ್ನ ಕಾಲಾನುಕ್ರಮ ಕೇಳಿದ್ರೆ ಇಂದ್ರ, ಅಗ್ನಿ, ವರುಣ, ಸೋಮ. ಉತ್ತರ ವೇದ ಅಂದ್ರೆ ಯಾವುದು? ಋಗ್ವೇದ ಅಲ್ಲ, ಯಜುರ್ವೇದ. ಯಾವುದು? ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇವನ್ನ ನಾವು ಉತ್ತರ ವೇದಗಳು ಅಥವಾ ಉಳಿದ ವೇದಗಳು ಅಥವಾ ವೇದೋತ್ತರ ಕಾಲ ಅಂತ ಕರಿತೀವಿ. ವೇದೋತ್ತರ ಕಾಲದಲ್ಲಿ ಪ್ರಜಾಪತಿ ನೋಡಿ, ಪ್ರಜಾಪತಿ ಪ್ರಮುಖ ದೇವರು. ಯಾಕಂದ್ರೆ ಈತನನ್ನ ಸೃಷ್ಟಿಕರ್ತ ಅಂತ ಕರಿತೀವಿ. ಸೃಷ್ಟಿಕರ್ತನೇ ವೇದೋತ್ತರ ಕಾಲದ ಪ್ರಮುಖ ದೇವರು. ಹಾಗಾದ್ರೆ ಸೃಷ್ಟಿಕರ್ತ 3ನೇ ಆಪ್ಷನ್ ಯಾವ್ದ್ರಲ್ಲಿದೆ? ಎಲ್ಲಿದ್ಯಾ? ಇಲ್ಲ. ಸಿ ಲಿದ್ಯಾ? ಇಲ್ಲ. ಡಿ ಲಿದ್ಯಾ? ಇಲ್ಲ. ಇಟ್ಸ್ ಸಿಂಪಲ್. ಸರಿಯಾದಂತ ಉತ್ತರ 3241. 3241. ಒಂದೊಂದ್ಸಲಿ ಈ ತರ ಒಂದ್ ಕಂಡಿಡಿದಾಗೆ ಉತ್ತರ ಬರ್ದ್ಬಿಡಕ್, ಮುಂದಿನ ಬಗ್ಗೆ ಚಿಂತನೆ ಮಾಡ್ಬಿಡ್ರಿ, ಮುಂದಕ್ಕೆ ಹೋಗ್ಬಿಡ್ರಿ. ಅಥೆಂಟಿಕ್ ಆಗಿ ಗೊತ್ತಾದಾಗ ಮಾತ್ರ. ಬಟ್ ರೀವೆರಿಫೈ ಮಾಡೋಣ. ಎರಡನೇದು ವಿಷ್ಣು. ಎಸ್, ವಿಷ್ಣುವನ್ನ ರಕ್ಷಕ ಅಂತ ಕರಿತೀವಿ. ಯಾಕಂದ್ರೆ ನೆಕ್ಸ್ಟ್ ಬೇಕಾದ್ರೆ ನಿಮ್ಗೆ ಇದನ್ನೇ ಮ್ಯಾಥಿ ಫಾಲೋಯಿಂಗ್ ಕೊಡ್ಬೋದು. ಪ್ರಜಾಪತಿ ಸೃಷ್ಟಿಕರ್ತ, ವಿಷ್ಣು ರಕ್ಷಕ, ರುದ್ರ ಲಯಕಾರಕ, ಪ್ರಕೃತಿ ಪಾಲಕ ಅಂತ ಪಶುಸಂಗೋಪನೆ ಇವನ್ನೆಲ್ಲ ಮಾಡ್ತಕ್ಕಂಥವನು, ಲಯಕಾರಕ. ಇಂದ್ರ ಋಗ್ವೇದ ಕಾಲದ ಪ್ರಮುಖ ದೇವರು. ಇವನು 4ನೇ ಪ್ಲೇಸ್ಗೆ ಹೋಗಿರ್ತಾನೆ. ಇಲ್ಲಿ ಈ ದೇವರು 4ನೇ ಪ್ಲೇಸ್ಗೆ ಹೋಗಿರ್ತದೆ. ಪ್ರಜಾಪತಿ ಸೃಷ್ಟಿಕರ್ತ, ವಿಷ್ಣು ರಕ್ಷಕ, ರುದ್ರ ಲಯಕಾರಕ. ಇಂದ್ರ ಋಗ್ವೇದ ಕಾಲದಲ್ಲಿ 1ನೇ ಸ್ಥಾನದಲ್ಲಿ ಇದ್ರು, 4ನೇ ಸ್ಥಾನಕ್ಕೆ ಹೋಗ್ತಾರೆ ಇವರು. ಅರ್ಥ ಆಯ್ತಪ್ಪ? ಈ ರೀತಿ ವೇದೋತ್ತರ ಕಾಲದಲ್ಲಿ ದೇವತೆಗಳ ಅನುಕ್ರಮ 3, 2, 4, 1. ನೋಡಿ, ಇದು ಸರಿಯಾದಂತ ಅನುಕ್ರಮ. ಅರ್ಥ ಆಯ್ತಾ? ನೆಕ್ಸ್ಟ್, ದಶಗ್ರಾಮಿಣಿ ಅಂದ್ರೇನು? ಈ ತರ ಕಾನ್ಸೆಪ್ಟ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ದಶರಗ್ನ ಅಂದ್ರೇನು ಅಂತಾರೆ. 10 ತಲೆಯ ರಾವಣ, ದಶರಾಜರ ಯುದ್ಧ, ಎ ಸರಿ, ಬಿ ಸರಿ, ಎ ಬಿ ಸರಿ, ಎ ಬಿ ತಪ್ಪು ಅಂತ ಈ ತರ ಕೇಳೋ ಸಾಧ್ಯತೆ ಇರ್ತದೆ. ಬಟ್ ಬಿ ಓನ್ಲಿ ಕರೆಕ್ಟ್. ದಶರಾಜರ ಯುದ್ಧ ಇದು ಋಗ್ವೇದದ ಕಾಲದಲ್ಲಿ ಬರುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಈ ತರ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬರ್ತವೆ. ದಶಗ್ರಾಮಿಣಿ ಅಂದ್ರೇನು? 10 ಗ್ರಾಮಗಳ ಮುಖ್ಯಸ್ಥನ, 10 ಗ್ರಾಮ ಪಂಚಾಯತಿನ, ಇದು ಯಾವ್ದು ಅಲ್ವಾ? ನೋಡಿ ಎಷ್ಟು ಟಫ್ ಇದೆ. ಏನೂ ಓದಿಲ್ದೆ ಹೆಂಗಪ್ಪ ಬರೀತೀರಾ ನೀವು? 10 ದಶಗ್ರಾಮಿಣಿ ಅಂದ್ರೆ 10 ಗ್ರಾಮನೂ ಅನ್ಸ್ಬೋದು, ಗ್ರಾಮಗಳ ಮುಖ್ಯಸ್ಥನೂ ಅನ್ಸ್ಬೋದು, ಗ್ರಾಮ ಪಂಚಾಯತಿನೂ ಅನ್ಸ್ಬೋದು. ಈ ತರ ಕನ್ಫ್ಯೂಸ್ ಮಾಡುತ್ತೆ, ಓದಿದ್ರೆ ಅಷ್ಟೇ ಬರೆಯೋದು. ಬಟ್ ಇಲ್ಲಿ ನೇರವಾಗಿ ಹೇಳ್ಬಿಡ್ತೀನಿ, ಸರಿಯಾದಂತ ಉತ್ತರ ಬಿ, 10 ಗ್ರಾಮಗಳ ಮುಖ್ಯಸ್ಥ. ನೆಕ್ಸ್ಟ್, ಬೌದ್ಧ ಜೈನ ಧರ್ಮಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ. ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್. ಅಂದ್ರೆ ಇದು ಓದಕ್ಕೆ ಎಷ್ಟೊತ್ತು ಬೇಕು ನೋಡ್ರಿ. KAPC ಈ ತರ ಕ್ವಶನ್ಸ್ ಕೇಳ್ತಾ ಇದೆ. ನಾವೇನ್ KS ಅಂತೀವಿ, ಇನ್ನೇನು ಅಂತೀವಿ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಈ ತರ ಪ್ರಶ್ನೆ ಕೇಳ್ತಾ ಇದೆ. ಬಟ್ ನಾ ಬಿಡ್ಸೋಣ, ಚಾಲೆಂಜ್. ನಾನಂತೂ ನಿಮ್ ಜೊತೆ ಇರ್ತೀನಿ. ಜೈನ ಧರ್ಮವು ದಿಗಂಬರ ಅಂದ್ರೆ ಬೆತ್ತಲೆ ಇರುವವರು, ಶ್ವೇತಂಬರ ಅಂದ್ರೆ ಬಿಳಿ ಬಟ್ಟೆ ತೊಡುವವರು 2 ಪಂಗಡಗಳಾಗಿ ವಿಂಗಡಿಸಲ್ಪಟ್ಟಿದೆ. ಬಹುತೇಕ ಜನಕ್ಕೆ ಗೊತ್ತು, ದಿಗಂಬರರು ಅಂದ್ರೆ ಬೆತ್ತಲೆ ಇರೋರು, ಶ್ವೇತಂಬರರು ಅಂದ್ರೆ ಬಿಳಿ ಬಟ್ಟೆ ತೊಡೋರು. ಇದು ಜೈನ ಧರ್ಮದ 2 ಪಂಗಡಗಳು, 2 ವಿಭಾಗಗಳು. ಸರಿ ಅಲ್ವಾ ಅಪ್ಪ ಇದು? ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್. ಇಲ್ಲಿ ಏನ್ ಕೇಳಿದರೆ, ಸರಿಯಾದವು ಯಾವುವು ಅಂತ ಕೇಳಿದಾನೆ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದವು ಯಾವುವು ಅಂತ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಅಲ್ವಾ? 1 ಕರೆಕ್ಟ್ ಅಂದ್ಮೇಲೆ 1 ಯಾವ್ದಾವ್ದ್ರಾಗದೆ? ಸೊ 3 ಆಪ್ಷನ್ ಆಗದೆ. ಹಂಗಾಗಿ ಎ ತೆಗೆದು ಬಿಡಿ, ಹೊರಟೋಯ್ತು. ಎ ಡಿಲೀಟ್ ಮಾಡ್ಬಿಡೋಣ. ನೆಕ್ಸ್ಟ್, ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿರುವ ದಿಲ್ವಾರ ದೇವಾಲಯವು ಬೌದ್ಧರ ಗುಡಿಯಾದರೆ ಸಾಂಚಿ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ನೋಡು, ಇದೇ ಇದರಲ್ಲಿ ಜೈನ ಧರ್ಮದ 2 ಪಂಗಡಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಬೌದ್ಧ ಜೈನ ಧರ್ಮದ 2 ಆರ್ಕಿಟೆಕ್ಟ್ ಗಳನ್ನ ಕೊಟ್ಟಿದ್ದಾರೆ. ಮೌಂಟ್ ಅಬುನಲ್ಲಿರ್ತಕ್ಕಂಥ ದಿಲ್ವಾರ್ ದೇವಾಲಯ ಜೈನ ದೇವಾಲಯಗಳ ಸಂಗ್ರಹ ಅಂತ ನಿಮಗೆ ಗೊತ್ತು, ಜೈನರಿಗೆ ಸಂಬಂಧಪಟ್ಟಿದೆ. ಆದ್ರೆ ಸಾಂಚಿ ಬೌದ್ಧ ಸ್ತೂಪ ಕಂಡು ಬಂದಿದೆ. ಸಾಂಚಿಯಲ್ಲಿ ಬೌದ್ಧ ಸ್ತೂಪ ಅಂದ್ರೆ ಉಲ್ಟಾ ಕೊಟ್ಟಿದ್ದಾರೆ. ಹಾಗಾಗಿ ಸ್ಟೇಟ್ಮೆಂಟ್ ರಾಂಗ್. 2 ರಾಂಗ್.
ಎರಡು ರಾಂಗ್ ಆದ್ಮೇಲೆ ಎರಡು ಎಲ್ಲೆಲ್ಲವೋ ತೆಗೆದು ಬಿಡೋಣ. ಒಂದೇದು ಹೋಗಿದೆ ಆಲ್ರೆಡಿ, ಡಿ ರಾಂಗ್, ಡಿನೂ ಹೋಯ್ತು, ಡಿನೂ ಬೇಡ. ಮೂರನೇದು ನೋಡೋಣ ಈಗ. ಅಶೋಕ ಬೌದ್ಧ ಧರ್ಮವನ್ನ ಅಲಂಘಿಸಿದರೆ ಅವನ ಮೊಮ್ಮಗ ಸಂಪ್ರತಿ ಜೈನ ಧರ್ಮವನ್ನ ಅಲಂಘಿಸಿದೆ. ಇಲ್ಲೊಂದು ಗೊತ್ತಿರ್ಲಿ ನಿಮ್ಗೆ, ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯ ಜೈನ, ಜೈನ. ಬಿಂದುಸಾರ ಮತ್ತು ಅಜೀವಕ, ಬಿಂದುಸಾರ ಮತ್ತು ದಶರಥ, ದಶರಥ ಅಜೀವಕ ಪಂಥ, ಅಜೀವಕ ಪಂಥ. ನಿಮ್ಗೆ ಇಲ್ಲಿ ಕಾಣ್ತಾ ಇತ್ತು ಅಲ್ವಾ ಗೊತ್ತಿಲ್ಲ, ಇಲ್ಲಿ ಬರೆದು ಬಿಡ್ತೀನಿ. ಚಂದ್ರಗುಪ್ತ ಮೌರ್ಯ ಜೈನರು, ಬಿಂದುಸಾರ, ಬಿಂದುಸಾರ ಅಜೀವಕ, ಬಿಂದುಸಾರ ಅಜೀವಕ ಪಂಥ. ಅಶೋಕ, ಅಶೋಕ ಬೌದ್ಧ ಪಂಥ. ಇಲ್ಲಿ ನೀವು ಇನ್ನೊಂದು ಎಕ್ಸ್ಟ್ರಾ ನೆನ್ಪಿಟ್ಕೊಳ್ರಿ, ಚಂದ್ರಗುಪ್ತ ಮೌರ್ಯನ ಜೊತೆಗೆ ಸಂಪ್ರತಿ ಆಲ್ಸೋ ಜೈನ, ಬಿಂದುಸಾರನ ಜೊತೆಗೆ ದಶರಥ ಆಲ್ಸೋ ಅಜೀವಕ, ಅಜೀವಕ. ಬಿಂದುಸಾರ ದಶರಥ ರಾಜರು ಮೌರ್ಯರಲ್ಲಿ ಅಜೀವಕ ಪಂಥವನ್ನ ಬೆಂಬಲಿಸಿದ್ರೆ, ಚಂದ್ರಗುಪ್ತ ಮೌರ್ಯ ಸಂಪ್ರತಿ ಜೈನ ಧರ್ಮವನ್ನ ಬೆಂಬಲಿಸಿದ್ರೆ, ಅಶೋಕ ಬೌದ್ಧ ಧರ್ಮವನ್ನ ಬೆಂಬಲಿಸ್ತಾನೆ. ನಾನು ಪಾಠ ಮಾಡ್ಬೇಕಾದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ತರ ಜೋಡಿ ಜೋಡಿ ಇನ್ ಫ್ಯೂಚರ್ ಅಲ್ಲಿ ಕೇಳ್ತಾರೆ ಅಂತ ನಾನು 2015-16 ಅಲ್ಲೇ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ. ಈಗ ಕೆಇ ಅದೇ ಪ್ಯಾಟರ್ನ್ ಬಂದಿದೆ. ಅಶೋಕ ಬೌದ್ಧ ಧರ್ಮವನ್ನ ಅಲಂಘಿಸಿದರೆ ಅವರ ಮೊಮ್ಮಗ ಸಂಪ್ರತಿ ಜೈನ ಧರ್ಮವನ್ನ ಸ್ವೀಕರಿಸಿದ. ಹೌದು, ಈಗ ನಾನು ಹೇಳಿದೆ ನೋಡಿ, ಚಂದ್ರಗುಪ್ತ ಮೌರ್ಯ ಮತ್ತು ಸಂಪ್ರತಿ ಜೈನ ಧರ್ಮವನ್ನ ಸ್ವೀಕರಿಸಿದ್ರು ಅಂತ. ಅಶೋಕನ ಮೊಮ್ಮಗ ಜೈನನಾಗಿದ್ದ, ಅಶೋಕನ ತಾತ ಮೌರ್ಯರಾಗಿದ್ರು ನೋಡಿ. ತಾತ ಜೈನ, ಮೊಮ್ಮಗ ಜೈನ, ಮಧ್ಯದಲ್ಲಿ ಅಶೋಕ ಬೌದ್ಧ. ಹಾಗಾಗಿ 1-3 ಹೇಳಿಕೆಗಳು ಸರಿಯಾಗಿವೆ, ಸರಿಯಾಗಿವೆ. 1-3 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಸ್ನೇಹಿತರೆ, ನಿಮ್ಗೊಂದು ವಿಚಾರ ಏನು ಅಂದ್ರೆ, ನಾನೀಗ ಕಂಟೆಂಟಿಂಗ್ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ಆನ್ಲೈನ್ ಮುಂದೆ 1 ಗಂಟೆ ಒಬ್ಬನೇ ಕೂತ್ಕೊಂಡು ಮುಖಿ ಮಾತಾಡೋದು ನನಗೆ ಸ್ವಲ್ಪ ಪ್ರಾಕ್ಟೀಸ್ ಕಡಿಮೆ, ಇತ್ತೀಚೆಗಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನಾದ್ರು ಮಾತಾಡೋ ಗುಂಗಲ್ಲಿ 1-2 ತಪ್ಪುಗಳು ಕಂಡು ಬಂದ್ರೆ ಕ್ಷಮೆ ಇರಲಿ. ಕ್ವಶನ್ ಅಲ್ಲಿ ಏನಾದ್ರು ತಪ್ಪುಗಳು ಕಂಡು ಬಂದಿದ್ರೆ ನಾನು ಪಾಯಿಂಟ್ ನ ಪಿನ್ ಮಾಡಿರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಕ್ವಶನ್ ಹಂಗೆ ಆಗಿತ್ತು. ಬಟ್ ಏನಾದ್ರು ಮಾತಾಡುವ ಬರದಲ್ಲಿ ಏನಾದ್ರು ಮಿಸ್ಟೇಕ್ ಮಾತಾಡಿದ್ರೆ ನೀವು ಕ್ಷಮಿಸುವಂತ ಉದಾರಿಗಳಾಗಿ ಅಂತ ಹೇಳ್ತಾ, ಮಹಾವೀರನು ಮರಣಿಸಿದ ಸ್ಥಳ, ಮಹಾವೀರ ಎಲ್ಲಿ ಸಾವನ್ನಪ್ತಾರೆ ಅಂತ ನೋಡಿ. ಅವ್ರು ಹುಟ್ಟಿದ್ದು ಕುಂದಾ ಗ್ರಾಮದಲ್ಲಿ, ಬಿಹಾರದ ಕುಂದಾ ಗ್ರಾಮದಲ್ಲಿ. ನೋಡಿ, ಇಲ್ಲಿ ಕುಂಡಲ ಗ್ರಾಮ ಇದೆ, ಪಾವ ಇದೆ, ಕಪಿಲವಸ್ತು ಇದೆ. ಕಪಿಲವಸ್ತು ಬೌದ್ಧರಿಗೆ ಸಂಬಂಧಪಟ್ಟಂತ ಪುಣ್ಯ ಸ್ಥಳ, ಕುಂದಲ ಗ್ರಾಮ ಅಂತಿದೆ. ಸೊ ನಿಮಗೆ ಗೊತ್ತಿರ್ಲಿ, ಸರಿಯಾದಂತ ಉತ್ತರ ಮಹಾವೀರನು ಮರಣಿಸಿದ್ದು ಪಾವಾದಲ್ಲಿ. ಎಲ್ಲಿ ಬರುತ್ತೆ ಪಾವ? ಬಿಹಾರ. ಹಿಂಗ್ ನೋಡ್ಕೊಳ್ಳಿ ನೋಡಿ, ಅದೇ ನಮ್ಮ ಬುದ್ಧ ಸತ್ತಿದ್ದು ಕುಶಿನಗರದಲ್ಲಿ. ಎಲ್ಲಿ ಬರುತ್ತೆ? ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಕುಶಿನಗರ. ಸೊ ಮಹಾವೀರನ ಮರಣಿಸಿದ ಸ್ಥಳ ಎಲ್ಲಿ ಬರುತ್ತೆ? ಪಾವ, ಬಿಹಾರದಲ್ಲಿ ಬರುತ್ತೆ. ಈ ತರ ಕೆಎ ಒಂದೊಂದು ಈಸಿನೂ ಕೇಳುತ್ತೆ ಮಧ್ಯ ಮಧ್ಯ. ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು? ಸುವರ್ಣಗಿರಿ ಅನ್ನೋ ಒಂದು ಪ್ರಾಂತ್ಯ ಮೌರ್ಯರ ಕಾಲದಲ್ಲಿ ಇತ್ತು. ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು? ಕೆಲವ್ರು ಕೇಳ್ತೀರಾ, ಸರ್ ಪಟ 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 ಆನ್ಸರ್ ಹೇಳ್ಕೊಂಡು ಹೋಗಿ ಅಂತ. ಅಣ್ಣ, ನೀನ್ ಚೆನ್ನಾಗಿ ಓದ್ಕೊಂಡಿರ್ತೀಯ, ನೀ ಪಟ 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 ಆನ್ಸರ್ ಬೇಕಾಗಿರುತ್ತೆ. ಒಬ್ಬೊಬ್ರು ಕಮೆಂಟ್ ಆಗ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನಮ್ಮ ಕೆಲವು ಹುಡುಗರಿಗೆ ಎಕ್ಸ್ಪ್ಲನೇಷನ್ ಬೇಕು. ಹೊಸ್ತಾ ಕಲಿಯೋ ಹುಡುಗರಿಗೆ ವಿವರವಾಗಿ ಹೇಳಿದಾಗ್ಲೇ ಅರ್ಥ ಆಗೋದು. ಸೊ ಹಾಗಾಗಿ ವಿವರಣಾತ್ಮಕ ವಿಡಿಯೋವನ್ನೇ ನಾನು ಮಾಡೋದು. ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ರೆ ನಿಮ್ಗೆ ನೋಡಿ ಯಾವ್ದಾಗಿತ್ತು ಅಂತ ನೋಡೋಣ. ಉತ್ತರ ತಕ್ಷಶಿಲೆ. ಯಾಕಂದ್ರೆ ನೆಕ್ಸ್ಟ್ ಸರಿಯಾದ ಜೋಡಿ ತಪ್ಪಾದ ಜೋಡಿ ಅಥವಾ ಹೊಂದಿಸಿ ಬರೀ ಕೇಳ್ಬೋದು. ಪೂರ್ವ ಪ್ರಾಂತ್ಯ, ಪೂರ್ವ ಪ್ರಾಂತ್ಯ ತೋಸಾಲಿ ಕಳಿಂಗ, ತೋಸಾಲಿ ಕಳಿಂಗ, ಕಳಿಂಗ. ಪಶ್ಚಿಮ ಪ್ರಾಂತ್ಯ ಉಜ್ಜಯಿನಿ, ಉಜ್ಜಯಿನಿ, ಉಜ್ಜಯಿನಿ. ಇದನ್ನ ನಾವು ಆವಂತಿ ಪ್ರಾಂತ್ಯ ಅಂತಾನೂ ಕೂಡ ಕರಿತೀವಿ, ಆವಂತಿ ಪ್ರಾಂತ್ಯ ಅಂತ ಕೂಡ ಕರಿತೀವಿ ಪಶ್ಚಿಮ ಪ್ರಾಂತ್ಯವನ್ನ. ಈಗ ಗೊತ್ತಾಗೋಯ್ತು ನಿಮ್ಗೆ, ಉಳಿದಿರೋದು ಒಂದೇ ಪ್ರಾಂತ್ಯ, ದಕ್ಷಿಣ ಪ್ರಾಂತ್ಯ. ಸುವರ್ಣಗಿರಿ ಅದರ ಪ್ರಾಂತ್ಯದ ರಾಜಧಾನಿಯಾಗಿತ್ತು ದಕ್ಷಿಣದಲ್ಲಿ. ನೋಡಿ, ಇಲ್ಲಿ ಸುವರ್ಣಗಿರಿ ದಕ್ಷಿಣ ಪ್ರಾಂತ್ಯದ ರಾಜಧಾನಿ. ಉತ್ತರ ಪ್ರಾಂತ್ಯ ತಕ್ಷಶಿಲೆ, ಪೂರ್ವ ಪ್ರಾಂತ್ಯ ತೋಸಾಲಿ ಕಳಿಂಗ, ಪಶ್ಚಿಮ ಪ್ರಾಂತ್ಯ ಉಜ್ಜಯಿನಿ, ದಕ್ಷಿಣ ಪ್ರಾಂತ್ಯ ಸುವರ್ಣಗಿರಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು. ಸರಿಯಾದ ಜೋಡಿಗಳು ಎಷ್ಟು ಕೇಳ್ಬೋದು, ತಪ್ಪಾದ ಜೋಡಿಗಳು ಎಷ್ಟು ಕೇಳ್ಬೋದು, ಅಥವಾ 1 ಜೋಡಿ ಸರಿ ಇದೆ, 2 ಜೋಡಿ ಸರಿ ಇದೆ, 3 ಜೋಡಿ ಸರಿ ಇದೆ, 4 ಜೋಡಿ ಸರಿ ಇದೆ. ಪ್ರಶ್ನೆ ಹೆಂಗಾರ ಫಾರ್ಮ್ ಆಗ್ಲಿ ಉತ್ತರ ಇಷ್ಟೇ ಇರುತ್ತೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ, ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ದೆಹಲಿಯಲ್ಲಿನ ಅವರ ಆಳ್ವಿಕೆಯಲ್ಲಿ ಕೆಳಗಿನವರುಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ. ನಿಮ್ಗೆ ಗೊತ್ತು, ಇದು ಗುಲಾಮಿ ಸಂತತಿಯ ರಾಜರು. ಹಾಗಾದ್ರೆ ಗುಲಾಮಿ ಸಂತತಿ ಸ್ಥಾಪಿಸಿದ್ಯಾರು? ಕುತುಬ್ದೀನ್ ಐಬಕ್. ಕುತುಬ್ದೀನ್ ಐಬಕ್ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ಆರಂ ಶಾ. ಆರಂ ಶಾನ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ಇಲ್ತಮಶ್. 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 ಇಲ್ತಮಶ್ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ?
ರಕ್ನುದ್ದೀನ್ ಫಿರೋಜ್ ಶಾ. ರಕ್ನುದ್ದೀನ್ ಫಿರೋಜ್ ಶಾನ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ರಜ್ಯಾ ಸುಲ್ತಾನ್. ರಜ್ಯಾ ಸುಲ್ತಾನಳ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ಬಹರಂ ಶಾ. ಬಹರಂ ಶಾ. ಬಹರಂ ಶಾನ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ಅಲ್ಲಾವುದ್ದೀನ್ ಮಸೂದ್ ಶಾ. ಅಲ್ಲಾವುದ್ದೀನ್ ಮಸೂದ್ ಶಾ. ಮಸೂದ್ ಶಾ. ಅಲ್ಲಾವುದ್ದೀನ್ ಮಸೂದ್ ಶಾನ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ನಾಸಿರುದ್ದೀನ್ ಮೊಹಮ್ಮದ್ ಶಾ. ನಾಸಿರುದ್ದೀನ್ ಮೊಹಮ್ಮದ್ ಶಾ. ನಾಸಿರುದ್ದೀನ್ ಮೊಹಮ್ಮದ್ ಶಾನ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ಕೈಕೂಬಾದ್. ಕೈಕೂಬಾದ್. ಈ ಕಡೆ ನೋಡಿ, 1 2 3 4 5 6 7 8 9 10 ದೊರೆಗಳ ಆಳ್ವಿಕೆ ಮಾಡ್ತಾರೆ. ಹಿಂಗೊಂದೊಂದು ಡೈನಸ್ಟಿಯ ಎಲ್ಲ ದೊರೆಗಳನ್ನ ತಲೆಯಲ್ಲಿ ಇಟ್ಕೊಬಿಟ್ರೆ ಸರ್ ನೀವು ಕಷ್ಟ ಅನ್ಸ್ಬೋದು. ನಾನು ನಿಮ್ಮಂಗೆ ಸಾಮಾನ್ಯ. ನಾನು ಇವತ್ತು ಓದಿ 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 ಒಂದಿಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದೀನಿ. ನಾವ್ಯಾರು IQ ಪವರ್ ತುಂಬಾ ಹೆಚ್ಚಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲ. ಓದಿದ್ರೆ ಪ್ರತಿಯೊಬ್ಬರಿಗೂ ನೆನಪಿರುತ್ತೆ. ಒಬ್ರಿಗೆ ಒಂದ್ಸಲಿ ಓದಿದ್ರೆ ನೆನಪು ಬರ್ಬೋದು, ಇನ್ನೊಬ್ಬಂಗೆ 5 ಸಲಿ ಓದಿದ್ರೆ ನೆನಪು ಬರ್ಬೋದು, ಇನ್ನೊಬ್ಬಂಗೆ 10 ಸಲಿ ಓದಿದ್ರೆ ನೆನಪಿಗೆ ಬರ್ಬೋದು. ನಮ್ಗೆಲ್ಲಾ ನೆನಪಿಡ್ತಕ್ಕಂಥ ಜ್ಞಾನ ಇದೆ. ಈ ರೀತಿ ನಮಗೆ ಲಿಸ್ಟ್ ಗೊತ್ತಿದ್ದಾಗ ಆರಾಮಾಗಿ ಬರಿಬಹುದು. ಈಗ ಇಲ್ಲಿ ನೋಡಿ, ಈ ಲಿಸ್ಟ್ ಅಲ್ಲಿ ಮೊದ್ಲು ಯಾರಪ್ಪ? ಕುತುಬ್ದೀನ್ ಐಬಕ್ ಇದಾನ? ಇಲ್ಲ. ಆರಾಮ್ ಶಾ ಇದಾನ? ಇಲ್ಲ. ಹಾಗಾದ್ರೆ ಯಾರಿದ್ದಾರೆ? ಇಲ್ತಮಶ್. 3 ಸರಿಯಾದಂತ ಉತ್ತರ. 3 ಎಲ್ಲಿದೆ? ಎ ಲೈತಾ? ಇಲ್ಲ. ಸಿ ಲೈತಾ? ಇಲ್ಲ. ಬಿ ಲೈತಾ? ಇಲ್ಲ. ಹಾಗಾದ್ರೆ ಸರಿಯಾದಂತ ಉತ್ತರ ಡಿ. 3 1 4 2 ಮುಗಿದೋಯ್ತು. ಮುಂದಕ್ಕೆ ನೋಡ್ಲೇಬೇಡ್ರಿ. ಈಗ ನೋಡ್ರಿ, ಒಂದೇನು ನೆಕ್ಸ್ಟ್ ಇಲ್ತಮಶ್ ಆದ್ಮೇಲೆ ರಜ್ಯಾ ಸುಲ್ತಾನ್. ಹೌದಾ? ನೋಡಿ, ಇಲ್ತಮಶ್ ಆದ್ಮೇಲೆ ರಕ್ನುದ್ದೀನ್ ಬಂದ. ನಾನೇ ಇಲ್ಲಿ ಕೊಟ್ಟಿದ್ದೀನಿ. ರಕ್ನುದ್ದೀನ್ ಆಪ್ಷನ್ ಆಗಿಲ್ಲ, ರಜ್ಯಾ ಸುಲ್ತಾನ್ ಕರೆಕ್ಟ್. ನೆಕ್ಸ್ಟ್ 3 1 ಆಯ್ತು. 4 ನಾಸಿರುದ್ದೀನ್. 4 ನಾಸಿರುದ್ದೀನ್. ಹಾಗಾದ್ರೆ ರಕ್ನುದ್ದೀನ್ ರಜ್ಯಾ ಆದ್ಮೇಲೆ ಯಾರು? ಬಾರಂ ಶಾ ಬರ್ತಾನೆ, ಅವನಿದಾನ? ಆಪ್ಷನ್ ಆಗಿಲ್ಲ. ಅಲ್ಲಾವುದ್ದೀನ್ ಮಸೂದ್ ಶಾ ಬರ್ತಾನೆ, ಅವನಿದಾನ? ಆಪ್ಷನ್ ಆಗಿಲ್ಲ. ನೆಕ್ಸ್ಟ್ ಯಾರಿದ್ದಾರೆ ಹಾಗಾದ್ರೆ? ನಾಸಿರುದ್ದೀನ್ ಮೊಹಮ್ಮದ್ ಶಾ. ಹಾಗಾದ್ರೆ 4 ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಯಾರಿದ್ದಾರೆ? ಬಲ್ಬನ್ನು. ಬಲ್ಬನ್ನು ಕೂಡ ಕರೆಕ್ಟ್ ಆಗಿದೆ. ಸೊ ಸರಿಯಾದಂತ ಉತ್ತರ 3 1 4 2. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ದಯಮಾಡಿ ಮತ್ತೊಮ್ಮೆ ಕೇಳ್ತೀನಿ, ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮತ್ತೆ ವಿಡಿಯೋ ನೋಡಿದವರು ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ನನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ಸರ್ವನಮಸ್ಯ. ನೋಡಿ, ಈ ತರ ಇಂಡೆಪ್ತ್ ಹೋಗ್ಬಿಡ್ತಾರೆ. ತ್ರಿಭೋಗ, ತಾಳವೃತ್ತಿ ಎಂಬ 3 ವಿಧದ ದತ್ತಿಗಳು. ದತ್ತಿ ಅಂದ್ರೆ ಏನ್ ಹೇಳ್ರಿ? ತೆರಿಗೆಗಳು ಅಥವಾ ದಾನಗಳು ಅಂತ ಕರಿತೀವಿ. ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತ ಕೇಳಿದರೆ ನೋಡಿ, ಅಷ್ಟು ಇಂಡೆಪ್ತ್ ಓದ್ಬೇಕು. ಇದೆಲ್ಲ ಪುಸ್ತಕದಲ್ಲಿ ಕವರ್ ಆಗಿದೆಯಾ ಸರ್? 100% ಕವರ್ ಆಗಿದೆ. ನಾನು ಯಾವ್ದು ಕವರ್ ಆಗಿಲ್ಲ ಅದನ್ನ ಹೇಳಿದೀನಿ, ನೋಟ್ ಮಾಡ್ಕೊಳ್ರಿ. ಇವನ್ನೆಲ್ಲ ಏನ್ ನೋಟ್ ಮಾಡ್ಕೊಳ್ಳೋದು ಬೇಡ. ಬಿಕಾಸ್ ಆಫ್ ಪುಸ್ತಕ ಓದಿದ್ರೆ ಸಾಕು. ಯಾವ ಪುಸ್ತಕ ಅಂತ ಹೊಸಬ್ರು ವಿಡಿಯೋ ನೋಡ್ತಿರೋರ್ಗೆ ಅನ್ಸ್ಬೋದು. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಓದಿ. ಯಾರು ಬರ್ದಿದಾರೆ ಅದ? ಆರ್ ಮಂಜುನಾಥ್ ರವರು. ಅರ್ಥ ಆಯ್ತಾ? ಓಕೆ. ವಿಜಯನಗರ ಸಾಮ್ರಾಜ್ಯ? ಇಲ್ಲಪ್ಪ. ಇದು ಓದಿದ್ರೆ ಅಷ್ಟೇ ಬರೆಯಕ್ಕಾಗಲ್ಲ. ಇದಕ್ಕೇನು ಬೇರೆ ಎಕ್ಸ್ಪ್ಲನೇಷನ್ ಕೊಡಕ್ಕಾಗಲ್ಲ. ಎ ಸರಿನಾ ಬಿ ಸರಿ ಅಂತ ಹುಡುಕಕ್ಕಾಗಲ್ಲ. ಬಿ ಸರಿನಾ? ತಪ್ಪು. ಡಿ ಸರಿನಾ? ತಪ್ಪು. ಸರಿಯಾದಂತ ಉತ್ತರ ಕದಂಬರು. ಇದಕ್ಕೆ ಸರಿಯಾದಂತ ಉತ್ತರ ಸಿ, ಕದಂಬರು. ಸರ್ವನಮಸ್ಯ, ತ್ರಿಭೋಗ, ತಾಳವೃತ್ತಿ ಎಂಬ 3 ವಿಧದ ದತ್ತಿಗಳಿದ್ದು. ಚಾಲುಕ್ಯ ವಿಕ್ರಮ ಶಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ, ಸರ್ ವರ್ಷ ಯಾವುದು ಅಂತ ಕೇಳಿದರೆ ನಿಮ್ಗೆ ಗೊತ್ತು. 320 ಅಲ್ಲ, 78 ಅಲ್ಲ, 622, 1076. ಸರಿಯಾದಂತ ಉತ್ತರ ಏನ್ ಹೇಳ್ರಿ? ಕ್ರಿಸ್ತ ಶಕ 1076. ಸಮಟೈಮ್ ಸಾಮಾನ್ಯ ಶಕ ಅಂತೀವಿ. ಕ್ರಿಸ್ತ ಶಕ ಅಂದ್ರೋದೆ, ಸಾಮಾನ್ಯ ಶಕ ಅಂದ್ರೋದೆ. ಈಗ ನಾವು ಹೆಚ್ಚಾಗಿ ಅಫಿಷಿಯಲ್ ಆಗಿ ಸಾಮಾನ್ಯ ಶಕ ಬಳಸ್ತೀವಿ. ಬಟ್ ನಾವು ಪೂರ್ವದಲ್ಲಿ ಕ್ರಿಸ್ತ ಶಕ ಅಂತ ಓದಿ ಓದಿ ಅದೇ ರೂಢಿ ಬರುತ್ತೆ. 1076 ಯಾರು ಜಾರಿಗೆ ತಂದಿದ್ದು? ಕಲ್ಯಾಣಿ ಚಾಲುಕ್ಯರ. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. 100 ವರ್ಷಗಳ ಕಾಲ ಇದು ಅಸ್ತಿತ್ವದಲ್ಲಿರುತ್ತೆ. ಇದು 1076ರಲ್ಲಿ. ಈ ರೀತಿ ಶಕಗಳನ್ನ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರೆ ಬರ್ದು ಬಿಡ್ತೀರಾ. ಯಾಕಂದ್ರೆ ಅವರೇ ಕೊಟ್ಟಿರ್ತಾರಲ್ಲ ಇಸ್ವಿನ. ಅಥವಾ ನಿಮಗೆ ಕೊಡ್ಬೋದು ಈ ಕಡೆ ಶಕಗಳು. ಸೊ ಯಾವ ಶಕವನ್ನ, ಯಾವ ಶಕ ಯಾವಾಗ ಈ ತರ ಪ್ರಶ್ನೆ. ಯಾವ ಶಕ ಯಾವಾಗ ಪ್ರಾರಂಭವಾಯಿತು? ಉದಾಹರಣೆ ಚಾಲುಕ್ಯ ವಿಕ್ರಮ ಶಕ ಹೇಳಿದೆ. ಚಾಲುಕ್ಯ ವಿಕ್ರಮ ಶಕೆ ಹೇಳಿದೆ 1076 ಅಂತ. ಅದೇ ತರ ಕಲಿಯುಗ ಶಕೆ. ಕಲಿಯುಗ ಶಕೆ ಸಾಶ 3102. ಸಾಶಾಪು 3102. ಸಾಮಾನ್ಯ ಶಕ ಪೂರ್ವ 3102. ನೆಕ್ಸ್ಟ್ ವಿಕ್ರಮ ಶಕೆ. ನಾನು ಚಾಲುಕ್ಯ ವಿಕ್ರಮ ಶಕೆ ಹೇಳ್ತಾ ಇಲ್ಲ, ಬರೇ ವಿಕ್ರಮ ಶಕೆ. ವಿಕ್ರಮ ಶಕೆ ಸಾಶಾಪು ಸಾಮಾನ್ಯ ಶಕ ಪೂರ್ವ 57. ನೆಕ್ಸ್ಟ್ ಶಕವರ್ಷ. ಶಕವರ್ಷ ಶಕ ಯಾರ ಅಂತೀವಲ್ಲ, ವೆರಿ ಪಾಪ್ಯುಲರ್. 78 ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 78. ಐಹಯ್ಯ. ಐಹಯ್ಯ ಸಾಮಾನ್ಯ ಶಕ 248. ಐಹಯ್ಯ ಶಕೆ ಸಾಮಾನ್ಯ ಶಕ 248. ಕೊಲ್ಲಂ ಶಕೆ ಕೇರಳದಲ್ಲಿ ಬರುತ್ತೆ. ಕೊಲ್ಲಂ ಶಕೆ 825 ಸಾಮಾನ್ಯ ಶಕ. ನೋಡಿ, ಕಲಿಯುಗ ಶಕೆ ಸಾಮಾನ್ಯ ಶಕ ಪೂರ್ವ 3102.
ವಿಕ್ರಮಶಕೆ ಸಾಮಾನ್ಯ ಶಕಪೂರ್ವ 57, ಚಾಲುಕ್ಯ ವಿಕ್ರಮಶಕೆ ಸಾಮಾನ್ಯ ಶಕ 1026, ನೆಕ್ಸ್ಟ್ ಶಕವರ್ಷ 78 ಸಾಮಾನ್ಯ ಶಕ, ಐಹಯ್ಯ ಶಕವರ್ಷ ಸಾಮಾನ್ಯ ಶಕ 248, ಕೊಲ್ಲಂ ಶಕೆ ಸಾಮಾನ್ಯ ಶಕ 825. ಅರ್ಥ ಆಯ್ತಾ? ಸೊ ಈ ತರ ಪ್ರಮುಖ 10 ಶಕೆಗಳು ಬರ್ತವೆ. ನಾನು 5 ಮಾತ್ರ ಇಲ್ಲಿ ಹೇಳಿದೆ, ಪ್ರಮುಖ 10 ಬರ್ತವೆ. ಸರ್ ಎಲ್ಲಿ ಸಿಗ್ತದೆ ಇದು ಫುಲ್ ಇನ್ಫಾರ್ಮೇಶನ್ ಅಂದ್ರೆ, ನಾನೇ ನನ್ನ ಪುಸ್ತಕದಲ್ಲಿ, ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಒಂದು ಟಾಪಿಕ್ ಬರ್ದಿದ್ದೀನಲ್ಲ, ಲಾಸ್ಟ್ ಪೇಜ್ ಹೋಗಿ 8ನೇ ಎಡಿಷನ್ ಲಾಸ್ಟ್ ಪೇಜ್ ಅಲ್ಲಿ ನಿಮಗೆ ಸಿಗುತ್ತೆ. 10 ಶಕೆಗಳನ್ನ ಓದ್ಕೊಂಡಿರ್ಬೇಕು. ಈಗ ಕಲಿಯುಗ ಶಕೆ, ಶಕವರ್ಷ, ಐಹಯ್ಯ ಶಕವರ್ಷ, ಕೊಲ್ಲಂ ಶಕವರ್ಷ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಪ್ಪ? ಇಷ್ಟು ಡಿಟೈಲ್ ನಾಲೆಡ್ಜ್ ಇದ್ರೆ ಯಾವ್ದು ಬೇಕಾದ್ರೂ ಉತ್ತರ ಬರೀಬಹುದು. ಇದಕ್ಕೆ ಸರಿಯಾದ ಉತ್ತರ 1076. ನೆಕ್ಸ್ಟ್, ತಾಳಿಕೋಟೆ ಯುದ್ಧ ಯಾರ ನಡುವೆ ನಡೆಯಿತು? ಇದು ಈಸಿ ಅನ್ಕಂತೀನಿ. ಯಾಕಂದ್ರೆ ಬಿ ಕೃಷ್ಣದೇವರಾಯರಿಲ್ಲ, ಸಿ ರಾಮರಾಯರ್ ಇದಾರೆ, ಆದ್ರೆ ಗಜಪತಿ ಸುಲ್ತಾನ್ರಲ್ಲ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಆಪ್ಷನ್ ಎ ನೋಡಿ, ರಾಮರಾಯ ಮತ್ತು ಬಹುಮನಿ ಸುಲ್ತಾನರು ಇಲ್ಲಿ ಪಾಲ್ಗೊಳ್ತಾರೆ. ಅಂದ್ರೆ ಶಾಹಿ ಡೈನೆಸ್ಟಿಗಳು, ಶಾಹಿ ವಿಜಯಪುರದ ಆದಿಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಅಹಮದ್ ನಗರದ ನಿಜಾಂ ಶಾಹಿಗಳು 4 ಮನೆತನ ಭಾಗವಹಿಸ್ತವೆ. 5ನೇ ಮನೆತನ ಬಿರಾರ್ನ ಇಮಾದ್ ಶಾಹಿಗಳು ಭಾಗವಹಿಸುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಪುಸ್ತಕವನ್ನಾದ್ರೂ ಓದ್ರಿ, ಅಥವಾ ನಂದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಪೂರ್ಣ ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳನ್ನ ಮಾಡಿದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಇವೆ, ತಕೊಂಡು ಓದ್ರಿ. ಅರ್ಥ ಆಯ್ತಾ? ನೋಡ್ರಿ, ವಿಡಿಯೋ ನೋಡ್ರಿ. ನೆಕ್ಸ್ಟ್, ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಕಾಣಿಸಿದ ಘಟನೆಗಳನ್ನ ಪರಿಗಣಿಸಿ ಅಂತ ಒಂದು ಪ್ರಶ್ನೆ ಇದೆ. ಬೆಂಗಳೂರು ಸೆಂಟ್ರಲ್ ಕಾಲೇಜು, ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ವಿಶ್ವವಿದ್ಯಾಲಯ, ಜಸ್ಟಿಸ್ ಮಿಲ್ಲರ್ ಕಮಿಟಿ ಅಂತ ಬರುತ್ತೆ. ಇಲ್ಲಿ ಬಹಳ ಜನಕ್ಕೆ ಗೊಂದಲ ಏನು ಅಂದ್ರೆ, ಸೆಂಟ್ರಲ್ ಕಾಲೇಜ್ ಯಾವಾಗ ಸ್ಥಾಪನೆ ಆಯ್ತು ಬಹಳ ಜನಕ್ಕೆ ಗೊತ್ತಿಲ್ಲ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಅಂದ್ರೆ ನಾನು ಸಾಮಾನ್ಯ ವಿದ್ಯಾರ್ಥಿಗಳನ್ನ ತಲೆಗೆ ಇಟ್ಕೊಂಡು ಅನಾಲಿಸಿಸ್ ಮಾಡ್ತೀನಿ, ಬುದ್ಧಿವಂತರಿದ್ರೆ ಕ್ಷಮಿಸಿ. ಮೈಸೂರು ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯನ ಕಾಲದಲ್ಲೇ 1916ರಲ್ಲಿ, ಜಸ್ಟಿಸ್ ಮಿಲ್ಲರ್ ಕಮಿಟಿ ಕೂಡ ವಿಶ್ವೇಶ್ವರಯ್ಯ ಕಾಲದಲ್ಲಿ 1918. ಬಟ್ ಸೆಂಟ್ರಲ್ ಕಾಲೇಜು 1858 ಗೋತಿಕ್ ಶೈಲಿಯಲ್ಲಿದೆ. ತುಂಬಾ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಸೆಂಟ್ರಲ್ ಕಾಲೇಜು 858, ಸಾಹಿತ್ಯ ಪರಿಷತ್ತು 1915, ಮೈಸೂರು ವಿದ್ಯಾಲಯ 1916, ಜಸ್ಟಿಸ್ ಮಿಲ್ಲರ್ ಕಮಿಟಿ 1918. ಸೊ ಹಾಗಾದ್ರೆ ಕ್ರಮ ಸಂಖ್ಯೆನ ನೋಡಿ ನೀವು, 858 ಫಸ್ಟ್ ಬರ್ತದೆ, 1858, 1915 ಸೆಕೆಂಡ್ ಬರ್ತದೆ, 1916 ಥರ್ಡ್ ಬರ್ತದೆ, ಜಸ್ಟಿಸ್ ಮಿಲ್ಲರ್ 1918 4 ಬರ್ತದೆ. ಹಾಗಾದ್ರೆ ಇದು ಏನು ತಲೆ ಕೆಡಿಸ್ಕೊಳಂಗಿಲ್ಲ, 1 2 3 4 ಇಲ್ಲದೆ ಹುಡುಕ್ರಿ, ಆನ್ಸರ್ ಹಾಕ್ರಿ. ಸೊ ನೋಡಿ, ಸೊ ಇದು 1 2 3 4. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ? ಅರಣ್ಯ ಸತ್ಯಾಗ್ರಹ, ತುರುವನೂರು, ಇದು 100% ಕರೆಕ್ಟ್. ಚಿತ್ರದುರ್ಗ ಭಾಗದಲ್ಲಿ ಬರುತ್ತೆ ತುರುವನೂರು ಅಂತ, ಸರಿಯಾಗಿದೆ. ಇಲ್ಲಿ ಸರಿ ಇಲ್ಲ ಕೇಳಿದಾನೆ, ಅಬ್ಸರ್ವ್ ಮಾಡ್ರಿ, ಸರಿ ಇಲ್ಲ ಕೇಳಿದಾನೆ. ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರಿನಲ್ಲಿ ಜವಾಬ್ದಾರಿಕ್ಕಾಗಿ ಚಳುವಳಿ, ಕಬ್ಬನ್ ಪಾರ್ಕ್ ಅಲ್ಲಿ ಪ್ರಾರಂಭ ಆಯಿತು, ಇದು ಕೂಡ ಕರೆಕ್ಟ್ ಇದೆ ಬೆಂಗಳೂರಲ್ಲಿ. ನೆಕ್ಸ್ಟ್, ಉಪ್ಪಿನ ಸತ್ಯಾಗ್ರಹ ಅಂಕೋಲ, ಇದು ಸರಿಯಾಗಿದೆ. ಅಂಕೋಲ ಉಪ್ಪಿನ ಸತ್ಯಾಗ್ರಹ ಕರ್ನಾಟಕದ ದಂಡಿ ಅಂತ ಕರಿತೀವಿ. ಈಗ ಇನ್ನೇನು ನೆಕ್ಸ್ಟ್, ನಾನು ಈಗಾಗಲೇ ನಾನು ಸರಣಿ ವಿಡಿಯೋಗಳಲ್ಲಿ ಮೈಸೂರನ್ನ ಮುಗಿಸಿರೋದ್ರಿಂದ ಚಿಕ್ಕ ಚಿಕ್ಕ ಸಂಸ್ಥಾನಗಳನ್ನ ಹೇಳಿ ಫ್ರೀಡಂ ಫೈಟ್ ಹೇಳ್ತೀನಿ. ಫ್ರೀಡಂ ಫೈಟ್ ಹೇಳ್ಬೇಕಾದ್ರೆ ಇವೆಲ್ಲದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ. ನೆಕ್ಸ್ಟ್, ಧ್ವಜ ಸತ್ಯಾಗ್ರಹ ಈಸೂರು, ಇದು ರಾಂಗ್ ಆಗಿದೆ, ಸರಿ ಇಲ್ಲ ಅಂತ ಹೇಳಿದ್ರೆ. ಯಾಕಂದ್ರೆ ಧ್ವಜ ಸತ್ಯಾಗ್ರಹ ಶಿವಪುರದಲ್ಲಿ ನಡೆಯುತ್ತೆ, ಮಂಡ್ಯದಲ್ಲಿ 1938 ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 11, 12, 13ನೇ ತಾರೀಕು ಮಂಡ್ಯದಲ್ಲಿ ನಡೆಯುತ್ತೆ, ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ. ಈಸೂರಲ್ಲ, ಏಸೂರು ಕೊಟ್ಟರು ಈಸೂರು ಕೊಡೆವು, ಅದು ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಭಾರತದ ಹಳ್ಳಿ. ಹಾಗಾಗಿ ಧ್ವಜ ಸತ್ಯಾಗ್ರಹ, ಫ್ಲಾಗ್ ಸತ್ಯಾಗ್ರಹಕ್ಕೂ ಈಸೂರ್ಗೂ ಸಂಬಂಧ ಇಲ್ಲ. ಧ್ವಜ ಸತ್ಯಾಗ್ರಹ ನಡೆದಿದ್ದು ಕರ್ನಾಟಕದಲ್ಲಿ, ಶಿವಪುರದಲ್ಲಿ. ಸೊ ಡಿ ರಾಂಗ್ ಆಗಿದೆ. ಸೊ ಅರ್ಥ ಆಯ್ತಪ್ಪ? ನೆಕ್ಸ್ಟ್, ಈ ರೀತಿ ತಾಳ್ಮೆಯಿಂದ ನನ್ನ ವಿಡಿಯೋವನ್ನ ಸಂಪೂರ್ಣ ವಾಚ್ ಮಾಡಿದವ್ರಿಗೆ, ಸ್ಕಿಪ್ ಮಾಡಿದವ್ರಿಗಲ್ಲ, ಸಂಪೂರ್ಣ ವಾಚ್ ಮಾಡಿದವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ನನ್ನ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ನ ಮಾಡಿ ಪ್ರೋತ್ಸಾಹವನ್ನ ಕೊಡಿ ಅಂತ ಹೇಳ್ತಾ, ಸೊ ಇಂದಿನ ತರಗತಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ.